ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಭಾರತದ ಪ್ರಮುಖ ಕಣಿವೆ ಮಾರ್ಗಗಳ ಬಗ್ಗೆ ಕಲಿತಾ ಹೋಗಬೇಕಾಗತ್ತೆ. ಹಿಂದಿನ ತರಗತಿಯಲ್ಲಿ ನಾವು ಸಾಮಾನ್ಯವಾಗಿ ಈಶಾನ್ಯ ಬೆಟ್ಟಗಳ ಬಗ್ಗೆ ನಾವು ನೋಡಿದ್ವಿ ಅಥವಾ ಪೂರ್ವಾಂಚಲ್ ಬೆಟ್ಟಗಳು ಅಂತ ಕರಿತೀವಿ. ಈಗ ಪೂರ್ವಾಂಚಲ್ ಬೆಟ್ಟಗಳಾಗಿರ್ಬೋದು, ಹಿಮಾಲಯ ಪರ್ವತಗಳಾಗಿರ್ಬೋದು, ಈ ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಕಣಿವೆ ಮಾರ್ಗಗಳು. ಕಣಿವೆ ಮಾರ್ಗಗಳು ಅಂತಂದ್ರೆ ಈ ಹಿಮಾಲಯ ಬೆಟ್ಟಗಳ ಭಾಗದಲ್ಲಿ ಬರ್ತಕ್ಕಂಥ ಕಣಿವೆಗಳಿರ್ತಾವಲ್ಲ, ಈ ಭಾಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಇಂಥ ರಸ್ತೆಗಳನ್ನ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈಗ ಇಲ್ಲಿ ರಸ್ತೆ ಕಾಣಿಸ್ತಾ ಇದೆ. ಇಂಥ ರಸ್ತೆ ಮಾರ್ಗಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಣಿವೆ ಮಾರ್ಗ ಅಥವಾ ವ್ಯಾಲಿ ಪಾಸ್ ಅಂತ ಕರಿತೀವಿ. ಏನ್ ಕರೆಯೋದು? ವ್ಯಾಲಿ ಪಾಸ್. ಈ ವ್ಯಾಲಿ ಪಾಸ್ ಅನ್ನ ಪಾಸ್ ಅಂತಂದ್ರು ಒಂದೇ, ಇದನ್ನ ಟಿಬೇಟನ್ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಲಾ ಅಂತಾನು ಕರೀತಾರೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಹೌದು, ಹಾಗಾಗಿ ಲಾ ಅಂತಂದ್ರು ಒಂದೇ, ಪಾಸ್ ಅಂತಂದ್ರು ಒಂದೇ. ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ನಾವೇನಂತ ಕರಿಬೇಕು ಅಂತಂದ್ರೆ ಕಣಿವೆ ಮಾರ್ಗ ಅಂತ ಕರಿಬೇಕು. ಏನು? ಕಣಿವೆ ಮಾರ್ಗ. ಹೌದಾ? ನಿಮಗೆ ಟೈಮ್ಸ್ ಏನಾದ್ರೂ ಕನ್ಫ್ಯೂಸ್ ಮಾಡುವಂಗ ಆದ್ರೆ ಏನಾದ್ರೂ ಪ್ರಶ್ನೆಗಳು ಬಂದ್ರೆ ಇವುಗಳನ್ನ ವ್ಯಾಲಿ ಪಾಸ್ ಅಂತ ಕೊಡೋ ಬದಲಾಗಿ ಮೌಂಟೇನ್ ಪಾಸ್ ಅಂತ ಕೊಟ್ಬಿಡ್ತಾನೆ ನಿಮ್ಗೆ. ಹೌದು, ಎಲ್ಲಾನು ಒಂದೇ. ಈಗ ನಮ್ಗೆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಘಾಟ್ ರಸ್ತೆಗಳು ಅಂತ ಯಾವ ರೀತಿ ನೋಡ್ತೀವಿ, ಹಂಗೆ ಹಿಮಾಲಯ ಭಾಗದಲ್ಲಿ ಕಣಿವೆ ಮಾರ್ಗಗಳು ನೋಡಿದ್ವಿ. ಇವಾಗ ಎಕ್ಸಾಂಪಲ್ ನಮ್ ಕರ್ನಾಟಕದಲ್ಲಿ ನೀವು ಚಾರ್ಮುಡಿ ಘಾಟು, ಹುಲಿಕಲ್ ಘಾಟು ಅಂತ ಕೇಳಿರ್ತೀರಲ್ಲ. ಹಂಗೆ ಈ ಹಿಮಾಲಯ ಭಾಗದಲ್ಲಿ ಸಾಕಷ್ಟು ಕಣಿವೆ ಮಾರ್ಗಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಹೌದಾ? ಆ ಕಣಿವೆ ಮಾರ್ಗಗಳೇನಾಗಿರ್ತಾವ ಅಂತಂದ್ರೆ ತುಂಬಾ ಎತ್ತರವಾಗಿರ್ತಕ್ಕಂತಹ ಭಾಗದಲ್ಲಿ ಕಂಡು ಬರ್ತವೆ. ಒಂದು. ಎರಡನೇದು, ಈ ಎಕ್ಸಾಮ್ ದೃಷ್ಟಿಯಿಂದ ಇವುಗಳನ್ನ ನಮ್ಗೆ ಇತ್ತೀಚೆಗೆ ಬಹಳ ಕೇಳ್ತಾ ಇದ್ದೇನೆ ಎಕ್ಸಾಮ್ ಅಲ್ಲಿ. ಹೌದಾ? ಹಾಗಾಗಿ ಎಲ್ಲಾನು ಬಹಳಷ್ಟು ಪಾಸಸ್ ಗಳು ಇರೋದ್ರಿಂದ ಎಲ್ಲವನ್ನು ನೋಡುವಂತ ಅವಶ್ಯಕತೆ ಇರಲ್ಲ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕಣಿವೆ ಮಾರ್ಗಗಳನ್ನ ನಾವು ನೋಡ್ಕೊಂಡ್ರೆ ಸಾಕಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಯಾವ ರಾಜ್ಯದಲ್ಲಿ ಕಾಣ್ತೀವಿ ಅಂತಂದ್ರೆ, ಒಂದು ಹಿಮಾಚಲ ಪ್ರದೇಶದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆಮೇಲೆ ಉತ್ತರಾಖಂಡ್ ರಾಜ್ಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಯಾವ್ದಂತಂದ್ರೆ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು. ಹೌದಾ? ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಇವನ್ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಭಾಗದಲ್ಲಿ ನಾವು ಕಣಿವೆ ಮಾರ್ಗಗಳನ್ನ ಕಾಣ್ತೇವೆ. ಯಾಕಂದ್ರೆ ಈ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಹಿಮಾಲಯ ಭಾಗ. ಹೌದಾ? ಹಾಗಾದ್ರೆ ಒಂದೊಂದು ಭಾಗವನ್ನು ನೋಡ್ತಾ ಹೋಗೋದಾದ್ರೆ ಫಸ್ಟ್ ಒನ್. ಈಗ ನಿಮ್ಗೆ ಇಲ್ಲಿ ಒಂದು ಮ್ಯಾಪ್ ಅಲ್ಲಿ ಇದು ಇನ್ನೊಂದು ಗೊತ್ತಿರಲಿ, ಇವುಗಳನ್ನ ನಾನು ಮ್ಯಾಪ್ ಅಲ್ಲಿ ಕೂಡ ತೋರಿಸ್ತಾ ಇರ್ತೇನೆ. ಅವು ಎಲ್ಲಿಂದ ಇಲ್ಲಿವರೆಗೂ ಕನೆಕ್ಟ್ ಆಗ್ತವೆ ಅಂತ ಹೇಳಿ ಇದನ್ನು ಕೂಡ ನೀವೇನ್ ಮಾಡ್ಬೇಕಂದ್ರೆ ಗಮನಿಸಬೇಕು. ಅದು ಒಂದೇದು ಯಾವ್ದು ಅಂತಂದ್ರೆ ರೋಹ್ಟಾಂಗ್ ಪಾಸ್ ಅಂತ ಇದೆ. ಯಾವುದು? ರೋಹ್ಟಾಂಗ್ ಪಾಸ್. ಈ ರೋಹ್ಟಾಂಗ್ ಪಾಸ್ ಯಾವ ಭಾಗದಲ್ಲಿ ಬರುತ್ತಂದ್ರೆ ಹಿಮಾಚಲ್ ಪ್ರದೇಶ್. ಈಗ ನಾನು ಪ್ರಸ್ತುತ ತೋರಿಸ್ತಾ ಇರ್ತಕ್ಕಂತಹ ಈ ಎಲ್ಲಾ ಕಣಿವೆ ಮಾರ್ಗಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಹಿಮಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿರಲಿ. ಇದು ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ಹಿಮಾಚಲ್ ಪ್ರದೇಶ್. ಹೌದಾ? ಇದನ್ನ ಗಮನಿಸಿ ಫಸ್ಟ್. ಈ ಭಾಗದಲ್ಲಿ ಈ ಟೋಟಲ್ ಇದೇನೀಗ ಈ ಭಾಗಗಳನ್ನ ಕೊಟ್ಟಿದಾರಲ್ಲ, ಇದು ಅಷ್ಟು ಯಾವ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಕಣಿವೆ ಮಾರ್ಗಗಳು. ಹೌದಾ? ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ರೆ ರೋಹ್ಟಾಂಗ್ ಪಾಸ್ ಅಂತ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಇದೆ ನೋಡಿ, ಇದು ರೋಹ್ಟಾಂಗ್ ಪಾಸ್. ಈ ರೋಹ್ಟಾಂಗ್ ಪಾಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಮುಖ್ಯವಾಗಿ ಹಿಮಾಚಲ್ ಪ್ರದೇಶದಲ್ಲಿ ಮನಾಲಿ ಅಂತಕ್ಕಂಥ ತುಂಬಾ ಫೇಮಸ್ ಪ್ಲೇಸ್ ಇದು. ನೀವು ಕೇಳಿದಿರಾ? ಅದ ಟೂರಿಸಂ ಪ್ಲೇಸ್ ಮನಾಲಿ ಇದೆ. ಈ ಮನಾಲಿದಿಂದ ಕುಲು ವ್ಯಾಲಿ ಅಂತ ಕರಿತೀವಿ, ಕುಲು ಕಣಿವೆ. ಅಥವಾ ಅದರಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತಂದ್ರೆ ಲಾಹುಲ್ ಮತ್ತು ಸ್ಪಿತಿ ಕಣಿವೆ. ಇವೆಲ್ಲ ಲಾಹುಲ್, ಸ್ಪಿತಿ ಕಣಿವೆ, ಕುಲು ಕಣಿವೆ, ಮನಾಲಿ ಇವೆಲ್ಲ ಯಾವ ಭಾಗದಲ್ಲಿ ಬರ್ತಾವಂತ ಈ ರೀತಿನೂ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಹೌದಾ? ಹಾಗಾದ್ರೆ ಈ ರೋಹ್ಟಾಂಗ್ ಪಾಸ್ ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಟ್ ಮಾಡುತ್ತಂತಂದ್ರೆ ಮನಾಲಿದಿಂದ ಕುಲು, ಮತ್ತು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತಂದ್ರೆ ಲಾಹುಲ್ ಸ್ಪಿತಿ ಕಣಿವೆವರೆಗೂ ಏನ್ ಮಾಡತ್ತಂತಂದ್ರೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಹೌದಾ? ಇದು ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಈ ಭಾಗದಲ್ಲಿ ಇನ್ನೊಂದು ಗೊತ್ತಿರಲಿ, ಈ ಕಣಿವೆ ಮಾರ್ಗಗಳು ಟೈಮ್ಸ್ ಏನಾಗ್ತವೆ ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಇವೆಲ್ಲ ವಿಂಟರ್ ಸೀಸನ್ ಬಂತಂದ್ರೆ ಕಂಪ್ಲೀಟ್ ಆಗಿ ಸ್ನೋಫಾಲ್ ಆಗಿ ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಇವುಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಈ ಪರ್ವತಗಳನ್ನ ಕೊರೆದು ಏನ್ ಮಾಡ್ತಾರ ಅಂತಂದ್ರೆ ನಮ್ಗೆ ಈ ಯಾವ್ದು ಸುರಂಗ ಮಾರ್ಗಗಳನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಈ ಬಾರ್ಡರ್ ಭಾಗದಲ್ಲಿ ಅಥವಾ ಈ ಹಿಮಾಚಲ್ ಪ್ರದೇಶ ಅಥವಾ ಜಮ್ಮು ಕಾಶ್ಮೀರ ಭಾಗದಲ್ಲಿ ನಮ್ಮ ಆರ್ಮಿಗೆ ಸ್ವಲ್ಪ ಸಾಕಷ್ಟು ಹೆಲ್ಪ್ ಆಗ್ಬೇಕು. ಯಾಕಂದ್ರೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡೋದಕ್ಕೆ ಇಂಥವೆಲ್ಲ, ಯಾಕಂದ್ರೆ ಟೆರರಿಸಂ ಆಕ್ಟಿವಿಟೀಸ್ ಇರುತ್ತಲ್ಲ. ಹಾಗಾಗಿ ವಿಂಟರ್ ಸೀಸನ್ ಆಗಿರ್ಬೋದು, ಸಮ್ಮರ್ ಸೀಸನ್ ಆಗಿರ್ಬೋದು, ಎಲ್ಲಾ ಸಮಯದಲ್ಲೂ ಬಳಕೆ ಆಗ್ಲಿ. ಯಾಕಂದ್ರೆ ಕೆಲವೊಂದಿಷ್ಟು ಕಣಿವೆ ಮಾರ್ಗಗಳು ವಿಂಟರ್ ಸೀಸನ್ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾವ ಅಂತಂದ್ರೆ ಕ್ಲೋಸ್ ಆಗಿಬಿಡ್ತವೆ. ಹಾಗಾಗಿ ಹಾಗಾದ್ರೆ ಈ ರೋಹ್ಟಾಂಗ್ ಪಾಸ್ ಇದೆಯಲ್ಲ, ಈ ರೋಹ್ಟಾಂಗ್ ಪಾಸ್ ಇದೆಯಲ್ಲ, ಇದು ವಿಂಟರ್ ಸೀಸನ್ ಅಲ್ಲಿ ಕ್ಲೋಸ್ ಆಗುತ್ತೆ. ಅದಕ್ಕೆ ಈ ಭಾಗದಲ್ಲಿ ಒಂದು ಕಣಿವೆ ಏನ್ ಮಾಡಿದಾರೆ ಅಂದ್ರೆ ಸುರಂಗ ಮಾರ್ಗ. ಅದ್ ಯಾವ್ದಂತಂದ್ರೆ ಅಟಲ್ ಸುರಂಗ ಮಾರ್ಗ ಅಂತ ಕರಿತೀವಿ, ನೆನ್ಪಿರ್ಲಿ. ಯಾವ್ದು ಅಂತಂದ್ರೆ ಅಟಲ್ ಸುರಂಗ ಮಾರ್ಗ. ಹೌದಾ? ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಹಿಮಾಚಲ್ ಪ್ರದೇಶದ ರೋಹ್ಟಾಂಗ್ ಕಣಿವೆ ಮಾರ್ಗದಲ್ಲಿ ಬರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಮನಾಲಿದಿಂದ ಲಾಹುಲ್ ಸ್ಪಿತಿವರೆಗೂ ಕನೆಕ್ಟ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಹೌದಾ? ಯಾವುದು? ಅಟಲ್ ಸುರಂಗ ಮಾರ್ಗವನ್ನ ಯಾವ ಭಾಗದಲ್ಲಿ ಅಂತಂದ್ರೆ ಹಿಮಾಚಲ್ ಪ್ರದೇಶದ ರೋಹ್ಟಾಂಗ್ ಪಾಸ್ ಅಲ್ಲಿ ಈಗ ಆಲ್ರೆಡಿ ಇದನ್ನ FD ಎಕ್ಸಾಮ್ ದಲ್ಲಿ ಪ್ರಶ್ನೆ ಕೇಳಿದ್ದೇನೆ.
ಹೌದಾ ಏನಂತ ಹೇಳ್ಬಿಟ್ಟು ಈ ಅಟಲ್ ಸುರಂಗ ಮಾರ್ಗ ಯಾವ ಕಣಿವೆ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ರೋಹ್ಟಾಂಗ್ ಕಣಿವೆ ಭಾಗದಲ್ಲಿ ಬರುತ್ತೆ ಅಂತ ಹೇಳಿ ಇಷ್ಟು ನೆನ್ಪಿಟ್ಕೊಳ್ಳಿ ಇದನ್ನ. ಇನ್ನು ಎರಡನೇದು ಯಾವ್ದಂತಂದ್ರೆ ಬಾರಾಲಾಚಾಲ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಭಾಗದಲ್ಲಿ ಇದೆ ನೋಡಿ, ಇದು ಬಾರಾಲಾಚಾಲ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತಂದ್ರೆ ಕಣಿವೆ ಮಾರ್ಗ ಈ ಲಡಾಖದಲ್ಲಿ ಇಲ್ಲಿ ಲೇಹ್ ಅಂತೇಳಿ ಒಂದು ಪ್ಲೇಸ್ ಬರುತ್ತೆ. ಲಡಾಖದ ಕ್ಯಾಪಿಟಲ್ ಸಿಟಿ ಯಾವ್ದಂತಂದ್ರೆ ಲೇಹ್. ಹೌದಾ, ಸೊ ಇಲ್ಲಿಂದ ಅಂದ್ರೆ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಇದೆ ಇದು. ಇದು ಮನಾಲಿದಿಂದ ಎಲ್ಲಿ ಕನೆಕ್ಟ್ ಕೊಡುತ್ತೆ ಅಂತ ಕೇಳಿದ್ರೆ ಲೇಹ್ ಅನ್ನು ಕನೆಕ್ಟ್ ಕೊಡುತ್ತೆ ಅಂತ ಗೊತ್ತಿರಲಿ. ಮನಾಲಿದಿಂದ ಲೇಹ್ ಈ ಭಾಗದಲ್ಲಿ. ಸೊ ಇದು ಮನಾಲಿ ಇರುತ್ತಲ್ಲ, ಸೊ ಈ ಮನಾಲಿದಿಂದ ಸೊ ಈ ರೀತಿ ಈ ಭಾಗದಲ್ಲಿ ಹಿಂಗ್ ಹೋಗುದು ಹಿಂಗೆ. ಹೌದಾ, ಸೊ ಹಾಗಾಗಿ ಇದೇನಪ್ಪಾ ಅಂತಂದ್ರೆ ಮನಾಲಿ ಟೋಟಲ್ ಆಗಿ ಹಿಮಾಚಲ್ ಪ್ರದೇಶದಿಂದ ಲೇಹ್ ವರೆಗೂ ಕನೆಕ್ಟ್ ಮಾಡ್ತಕ್ಕಂಥ ಮಾರ್ಗ ಯಾವ್ದಂತಂದ್ರೆ ಬಾರಾಲಾಚಲ. ಸೊ ಇನ್ನೊಂದು ದಿಬ್ಸಾ ಪಾಸ್ ಅಂತ ಹೇಳ್ಬಿಟ್ಟು, ಹೌದಾ ಇದು ದಿಬ್ಸಾ ಪಾಸ್ ಅಂದ್ರೆ ಟಿಬೆಟ್ಗೆ ಸ್ವಲ್ಪ ಸಮೀಪಕ್ಕೆ ಹೋಗುತ್ತೆ ಇದು. ಸೊ ಇಲ್ಲಿ ಎರಡು ಕಣಿವೆ ಮಾರ್ಗಗಳು, ಒಂದು ಸ್ಪಿತಿ ಕಣಿವೆ ಮತ್ತು ಇನ್ನೊಂದು ಪಾರ್ವತಿ ಕಣಿವೆ ಅಂತ ಹೇಳಿದೆ. ಈ ಸ್ಪಿತಿ ಕಣಿವೆ ಮತ್ತು ಪಾರ್ವತಿ ಕಣಿವೆಗಳನ್ನ ಸಂಪರ್ಕಿಸ್ತಕ್ಕಂಥ ಒಂದು ಮುಖ್ಯ ರಸ್ತೆ ಮಾರ್ಗ ಯಾವ್ದು ಅಂತಂದ್ರೆ ಅದು ದಿಬ್ಸಾ ಪಾಸ್. ಈ ರೀತಿನ ಪ್ರಶ್ನೆ ಕೇಳ್ಬೋದು, ಪಾರ್ವತಿ ಕಣಿವೆ ಸ್ಪಿತಿ ಕಣಿವೆ ಯಾವ ಭಾಗದಲ್ಲಿ ಬರ್ತಾವ ಅಂತ ಕೇಳಿದ್ರೆ ಇವೆಲ್ಲ ಹಿಮಾಚಲ್ ಪ್ರದೇಶದಲ್ಲಿ ಬರ್ತಾವ ಅಂತ ಗೊತ್ತಿರ್ಲಿ. ಹೌದಾ, ಸೊ ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತಂದ್ರೆ ಇಲ್ಲಿ ಮಾರ್ಕ್ ಇಲ್ಲಿ ಕೊಟ್ಟಿದಾರಲ್ಲ, ಸೊ ಇಲ್ಲೇನಾ ಅಂತೇಳಿ. ಅಂದ್ರೆ ಇದು ಒಂದು ಮಾರ್ಗದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಅನ್ನ ನಾವು ಹೇಳೋದಷ್ಟೇ. ಹೌದಾ, ಇಲ್ಲಿ ಬೇರೆ ಬೇರೆ ಪ್ಲೇಸ್ ಗಳು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಒಂದು ಇನ್ನೊಂದು ಮುಖ್ಯವಾಗಿ ಒಂದ್ ಯಾವ್ದು ರೋಹ್ಟಾಂಗ್ ಪಾಸ್ ಆಯ್ತು, ಎರಡನೇದು ಬಾರಾಲಾಚಾಲ್ ಆಯ್ತು, ಇನ್ನು ಮೂರನೇದು ದಿಬ್ಸಾ ಆಯ್ತು, ನಾಲ್ಕನೇದು ಇದೆಯಲ್ಲ ಸಿಪ್ಕಿಲಾ ಅಂತೇಳಿ, ಇದು ಟಿಬೇಟ್ ಬಾರ್ಡರ್ ದಲ್ಲಿ ಬರುತ್ತೆ. ಯಾವುದು ಸಿಪ್ಕಿಲಾ ಅಂತ ಹೇಳ್ಬಿಟ್ಟು, ಇದು ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಸಿಪ್ಕಿಲಾ ಇದೆಯಲ್ಲ, ಇದು ಹಿಮಾಚಲ್ ಪ್ರದೇಶದಿಂದ ಎಲ್ಲಿ ಕನೆಕ್ಟ್ ಕೊಡುತ್ತೆ ಅಂದ್ರೆ ಟೋಟಲ್ ಇದು ಈ ಕಡೆ ಬರ್ತಕ್ಕಂಥದ್ದು ಅಷ್ಟು ಯಾವ್ದಂತಂದ್ರೆ ಇದು ಟಿಬೇಟ್. ಹೌದಾ, ಈ ಟಿಬೇಟ್ಗೆ ಸಂಪರ್ಕ ಕೊಡ್ತಕ್ಕಂಥದ್ದು ಮುಖ್ಯವಾಗಿ ನೀವು ಕೇಳಿರ್ತೀರ ಯಾವ ನದಿ ಅಂತಂದ್ರೆ ಸಟ್ಲಜ್ ಅಂತಕ್ಕಂಥ ನದಿ ಕೇಳಿರ್ತೀರ. ಈ ಸಟ್ಲಜ್ ನದಿ ಮುಖ್ಯವಾಗಿ ಯಾವೊಂದು ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡತ್ತಂತಂದ್ರೆ ಈ ಸಿಪ್ಕಿಲ ಕಣಿವೆ ಮಾರ್ಗದ ಮೂಲಕ ಇಂಡಿಯಾವನ್ನ ಪ್ರವೇಶ ಮಾಡುತ್ತೆ ಅಂತ ಗೊತ್ತಿರ್ಲಿ. ಹೌದಾ, ಹಾಗಾಗಿ ಈ ಹಿಮಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ 4 ಕಣಿವೆ ಮಾರ್ಗಗಳು, ಒಂದು ಯಾವ್ದಂತಂದ್ರೆ ರೋಹ್ಟಾಂಗ್ ಪಾಸು, ಇನ್ನೊಂದು ಬಾರಾಲಾಚಾಲ, ಇನ್ನೊಂದು ಸಿಪ್ಕಿಲಾ, ಇನ್ನೊಂದು ಯಾವ್ದಂತಂದ್ರೆ ದಿಬ್ಸಾ. ಇನ್ನೊಂದು ಗೊತ್ತಿರಲಿ, ಇದನ್ನ ಆಲ್ರೆಡಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ PS ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದಾನೆ ಇದನ್ನ. ಹೌದಾ, ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಅಥವಾ ಸಟ್ಲಜ್ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಬರುತ್ತಂತಂದ್ರೆ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಬರುತ್ತಂತ ಗೊತ್ತಿರಲಿ. ಇವಷ್ಟು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಹಿಮಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಣಿವೆ ಮಾರ್ಗಗಳು. ಇನ್ನೊಂದು, ಸೊ ಇದರಲ್ಲಿ ಮುಖ್ಯವಾಗಿ ನಾವು ನೆಕ್ಸ್ಟ್ ಹೋಗೋದಾದ್ರೆ ಯಾವ ರಾಜ್ಯ ಅಂತಂದ್ರೆ ಉತ್ತರಾಖಂಡ್ ರಾಜ್ಯ ಅಂತ ಗೊತ್ತಿರಲಿ. ಈ ಉತ್ತರಾಖಂಡ್ ರಾಜ್ಯದಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಇವೆಲ್ಲ ಏನಪ್ಪಾ ಅಂತಂದ್ರೆ ಕಣಿವೆ ಮಾರ್ಗಗಳು ಟಿಬೇಟ್ ಒಂದಿಗೆ ಬಾರ್ಡರ್ ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ರೆ ಇಲ್ಲಿ ಟ್ರಯಲ್ ಪಾಸ್ ಅಂತ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಇದೆ. ಹೌದಾ, ಇದು ಟ್ರಯಲ್ ಪಾಸ್. ಈ ಟ್ರಯಲ್ ಪಾಸ್ ಯಾವ ರಾಜ್ಯ ಅಂತಂದ್ರೆ ಉತ್ತರಾಖಂಡ್ ರಾಜ್ಯ. ಇದು ಕೂಡ ಉತ್ತರಾಖಂಡ್ ಮತ್ತು ಟಿಬೇಟ್ ಬಾರ್ಡರ್ ಅಲ್ಲಿ ಬರ್ತಕ್ಕಂಥದ್ದು. ಹೌದಾ, ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪಿಂಡಾರಿ ಹಿಮ ನದಿ ಅಂತ ಹೇಳಿದೆ, ನೀವು ಕೇಳಿರ್ತೀರಾ. ಪಿಂಡಾರ್ ಗ್ಲೇಸಿಯರ್ ಅಂತ ಕೇಳಿರ್ತೀರಾ. ಪಿಂಡಾರ್ ಗ್ಲೇಸಿಯರ್ ಬರ್ತಕ್ಕಂಥದ್ದು ಇದೇ ಭಾಗದಲ್ಲಿ. ಹೌದಾ, ಈ ಪಿಂಡಾರ್ ಗ್ಲೇಸಿಯರ್ ಇಂದ ಅಂದ್ರೆ ಪಿಂಡಾರ್ ಹಿಮ ನದಿಯಿಂದ ಅಂದ್ರೆ ಆ ಭಾಗದಲ್ಲಿ ಕೊನೆಗೊಳ್ತಕ್ಕಂಥದ್ದು ನೆಲೆಗೊಂಡಿರೋದು ಅಂದ್ರೆ ಆ ಪಿಂಡಾರ್ ಹಿಮ ನದಿಯ ಭಾಗದಲ್ಲಿ ಕಂಡು ಬರುತ್ತೆ. ಅಂದ್ರೆ ಆ ಪಿಂಡಾರ್ ಕಣಿವೆಯನ್ನು ಮಿಲಂ ಕಣಿವೆಗೆ ಸಂಪರ್ಕಿಸುತ್ತದೆ. ಈ ಪಾಸ್ ತುಂಬಾ ಕಡಿದಾದ ಮತ್ತು ಒರಟಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಮುಖ್ಯವಾಗಿ ಟಿಬೇಟ್ ಬಾರ್ಡರ್ ಅಲ್ಲೇ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಕನೆಕ್ಟ್ ಕೊಡ್ತಕ್ಕಿದೆ ಅಂತದ್ದು ಯಾವ್ದಂತಂದ್ರೆ ಟಿಬೇಟ್ ಗೆ ಕನೆಕ್ಟ್ ಕೊಡುತ್ತೆ. ಅದರಲ್ಲಿ ನಮ್ಮ ಇಂಡಿಯಾದ ಭಾಗವನ್ನು ನೋಡೋದಾದ್ರೆ ಪಿಂಡಾರ್ ಕಣಿವೆಯಿಂದ ಮಿಲಂ, ಇದು ಮಿಲಂ ಆಗಿರ್ಬೋದು ಮತ್ತು ಪಿಂಡಾರ್ ಆಗಿರ್ಬೋದು, ಇವೆರಡು ಏನಪ್ಪಾ ಅಂತಂದ್ರೆ ಕಣಿವೆ ಭಾಗಗಳು. ಈ ಭಾಗದಲ್ಲಿ ಪಿಂಡಾರ್ ಅಂತಕ್ಕಂಥ ಒಂದು ಹಿಮ ನದಿನೂ ಬರುತ್ತೆ, ಇದೇ ಭಾಗದಲ್ಲಿ ಮಿಲಂ ಅಂತಕ್ಕಂಥ ಒಂದು ಹಿಮ ನದಿನೂ ಬರುತ್ತೆ. ಈಗ ಆಲ್ರೆಡಿ ಇದನ್ನ ನಾನು ಗ್ರೇಟ್ ಹಿಮಾಲಯ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಗ್ಲೇಸಿಯರ್ಸ್ ಬಗ್ಗೆ ಮಾತಾಡಿದ್ದೆ. ಹೌದಾ, ಆ ಭಾಗದಲ್ಲಿನೂ ಕೂಡ ಕವರ್ ಆಗಿದೆ, ಇದನ್ನು ಗಮನಿಸಿ. ಹೌದಾ, ಸೊ ಇದನ್ನ ಎಲ್ಲಿ ಕ್ವಶನ್ ಕೇಳಿದಾನೆ ಅಂತಂದ್ರೆ ಈ ಮಿಲಂ ಅಂತಕ್ಕಂಥ ಗ್ಲೇಸಿಯರ್ ಅನ್ನ IAS ಎಕ್ಸಾಮ್ ದಲ್ಲಿ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಈಗ ಯಾಕಂತಂದ್ರೆ ಈ ಮಿಲಂ ಗ್ಲೇಸಿಯರ್ ಅಲ್ಲಿ ನಮ್ಗೆ ಮಂದಾಕಿನಿ ಅಂತಕ್ಕಂಥ ನದಿ, ಸಾರಿ ಮಂದಾಕಿನಿ ಅಲ್ಲ, ಗೋರಿಗಂಗಾ ಅಂತಕ್ಕಂಥ ನದಿ ಏನಾಗತ್ತೆ ಅಂತಂದ್ರೆ ಉಗಮ ಆಗತ್ತೆ ಅಂತ ಗೊತ್ತಿರಲಿ. ಇದೊಂದು ನೆನಪಿರಲಿ. ಪಿಂಡಾರ್ ಗ್ಲೇಸಿಯರ್ ಅಲ್ಲಿ ಉಗಮ ಆಗ್ತಕ್ಕಂಥ ನದಿ ಯಾವ್ದಂತಂದ್ರೆ ಪಿಂಡಾರ್ ಗಂಗಾ. ಹೌದಾ, ಸೊ ಇದೊಂದು. ಇನ್ನು ಎರಡನೇದು ಏನಂತಂದ್ರೆ ಲಿಪು ಲೇಕ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಲಿಪು ಲೇಕ್ ಇದೆಯಲ್ಲ, ಈ ಭಾಗನೇ ನಮ್ಗೆ ಭಾರತ ಮತ್ತು ನೇಪಾಳ ಭಾಗದಲ್ಲಿ ತುಂಬಾ ವಿವಾದಿತವಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಲಿಪು ಲೇಕು ಇಲ್ಲಿಂದ ನಮ್ ಇಂಡಿಯಾದಿಂದ ಎಲ್ಲಿ ಹೋಗುತ್ತಂತಂದ್ರೆ ಟಿಬೇಟದಲ್ಲಿ ನೀವು ಮಾನಸ್ ಸರೋವರ ಅಂತ ಕೇಳಿರ್ತೀರ. ತುಂಬಾ ಒಂದು ಹಿಂದೂ ಪಿಲಿಗ್ರಿಮೇಜ್ ಅಂತ ಕರಿತೇವೆ, ಅಂದ್ರೆ ಹಿಂದೂ ಯಾತ್ರಾ ಸ್ಥಳ ಅಂತ ಹೇಳ್ಬಿಟ್ಟು ಅಲ್ಲಿ ಕನೆಕ್ಟ್ ಕೊಡುತ್ತೆ. ಅದು ಉತ್ತರಾಖಂಡವನ್ನು ಟಿಬೇಟ್ ನೊಂದಿಗೆ ಸಂಪರ್ಕಿಸುತ್ತದೆ. ಪಾಸ್ ಚೀನಾದೊಂದಿಗೆ ವ್ಯಾಪಾರಕ್ಕಾಗಿ ಪ್ರಮುಖ ಗಡಿ ಪೋಸ್ಟ್ ಅಂತಂದ್ರೆ ಗಡಿಭಾಗದಲ್ಲಿ ಅಂದ್ರೆ ಪುರಾತನ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತ ಒಂದು ಕಣಿವೆ ಮಾರ್ಗ. ಸೊ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಇನಿಷಿಯಲಿ ಅಂದ್ರೆ ಮೂಲತಃವಾಗಿ ಈ ಭಾಗದಲ್ಲಿ ಜಾಸ್ತಿ ಚೀನಾದೊಂದಿಗೆ ನಡೀತಕ್ಕಂತ ಒಂದು ಟ್ರೇಡ್ ಮಾರ್ಗ ಅಂತ ಕರಿತೀವಿ, ವ್ಯಾಪಾರ ಮಾರ್ಗ ಅಂತ ಕರಿತೀವಿ.
ಆಲ್ಮೋಸ್ಟ್ ಈಗ ನಾವು ಮಾನಸ ಸರೋವರಕ್ಕೆ ಹೋಗ್ಬೇಕಂತಂದ್ರೆ ಯಾವ ಪಾಸ್ ಮೂಲಕ ಹಾದು ಹೋಗ್ತೀವಿ ಅಂತಂದ್ರೆ ಈ ಲಿಪು ಲೇಕ್ ಅಂತಕ್ಕಂತ ಒಂದು ಕಣಿವೆ ಮಾರ್ಗದ ಮೂಲಕ ಹಾದು ಹೋಗ್ತೀವಿ ಅಂತ ಗೊತ್ತಿರಲಿ. ಸೊ ಇದು ಸ್ವಲ್ಪ ವಿವಾದಿತವಾಗಿರ್ತಕ್ಕಂಥ ಪ್ರದೇಶ ಯಾವ್ದಂತಂದ್ರೆ ಲಿಪು ಲೇಕ್. ಇದನ್ನು ಕೂಡ ಆಲ್ರೆಡಿ ನಾನು ಸೆಕೆಂಡ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಜಿಯೋಗ್ರಫಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ಕೊಂಡು ಹೋಗಿದ್ದೀನಿ. ಇನ್ನು ಮೂರನೇದು ಯಾವ್ದಂತಂದ್ರೆ ಮಾನಾಪಾಸ್ ಅಂತ ಕರಿತೀವಿ. ಇದೇ ಭಾಗದಲ್ಲಿದೆ ಯಾವುದು ಮಾನಾಪಾಸ್. ಹೌದಾ, ಇದು ಮಾನಾಪಾಸ್ ಈ ಭಾಗದಲ್ಲಿ. ಹೌದಾ, ಸೊ ಇದು ಮಾನಾಪಾಸ್ ಇಲ್ಲಿದೆ. ಈಗ ಆಲ್ರೆಡಿ ನಾವು ಫಸ್ಟ್ ನೋಡಿದ್ದೇವಲ್ಲ ಯಾವ್ದಂತಂದ್ರೆ ಟ್ರಯಲ್ ಪಾಸ್ ಈ ಭಾಗದಲ್ಲಿದೆ. ಹೌದಾ, ಸೊ ಇದು ಟ್ರಯಲ್ ಪಾಸ್ ಇಲ್ಲಿಂದ ಈ ಕಡೆ ಕವರ್ ಆಗ್ತಕ್ಕಂಥದ್ದು. ಟಿಬೆಟ್ ಬಾರ್ಡರ್ ಅಂತಂದ್ರೆ ಆ ಕಡೆ ಒಳಗಡೆ ಹೋಗುತ್ತೆ. ಬಟ್ ಆಲ್ರೆಡಿ ಮಾತಾಡಿದ ಯಾವ್ದಂತಂದ್ರೆ ಮಿಲಂ ಗ್ಲೇಸಿಯರ್ ಇಂದ ಯಾವ್ದಂತಂದ್ರೆ ಪಿಂಡಾರ್ ಗ್ಲೇಸಿಯರ್ ಅಂತೇಳಿ. ಹೌದಾ, ಸೊ ಈ ಭಾಗದಲ್ಲಿ ಸ್ವಲ್ಪ ಅವಾಗ್ಲೇ ಓಕೆ ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇದೇನಪ್ಪಾ ಅಂತಂದ್ರೆ ಇಂಡಿಯಾದಿಂದ ಟಿಬೆಟ್ ಏನ್ ಮಾಡತ್ತಂದ್ರೆ ಕನೆಕ್ಟ್ ಮಾಡತಕ್ಕಂತ ಕಣಿವೆ ಮಾರ್ಗ ಯಾವ್ದಂತಂದ್ರೆ ಮಾನಪಾಸ್. ಇನ್ನೊಂದು ಮಂಗ್ಸಾದುರ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಇದೆ. ಹೌದಾ, ಯಾವ್ದಂತಂದ್ರೆ ಮಾನಪಾಸದ ಮೇಲ್ಗಡೆ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ಸೊ ಮಂಗ್ಸಾದುರ ಅಂತಕ್ಕಂಥ ಪಾಸ್ ಕಂಡು ಬರುತ್ತೆ. ಈ ಮಂಗ್ಸಾದುರ ಪಾಸ್ನು ಕೂಡ ಏನಪ್ಪಾ ಅಂತಂದ್ರೆ ಮಾನಸ್ ಸರೋವರಕ್ಕೆ ಹೋಗ್ತಕ್ಕಂತ ಯಾತ್ರಾ ಒಂದು ಯಾತ್ರಿಕರು ಇರ್ತಾರಲ್ಲ, ಯಾತ್ರಿಕರು ಕೂಡ ಈ ಮಾರ್ಗವನ್ನ ಬಳಕೆ ಮಾಡ್ಕೊಂಡು ಹೋಗ್ತಾರೆ. ಇದು ಉತ್ತರಾಖಂಡ್ ಮತ್ತು ಟಿಬೆಟನ್ ಏನ್ ಮಾಡುತ್ತಂದ್ರೆ ಸಂಪರ್ಕಗೊಳ್ಳುತ್ತೆ. ಬಟ್ ಈ ಭಾಗದಲ್ಲಿ ಸ್ವಲ್ಪ ಲ್ಯಾಂಡ್ ಸ್ಲೈಡಿಂಗ್ ಹೆಚ್ಚಾಗಿರುತ್ತೆ. ಅದಕ್ಕೆ ಇದು ಭೂ ಕುಸಿತಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಮೂಲಿಂಗ್ಲಾ ಅಂತ ಹೇಳಿದೆ ನೋಡಿ ಲಾಸ್ಟ್ ಇಲ್ಲೊಂದು ಇದೇ ಭಾಗದಲ್ಲಿ. ಇದು ಸ್ವಲ್ಪ ಹಿಮಾಚಲ್ ಪ್ರದೇಶಕ್ಕೆ ಅಲ್ಲಿ ಸಮೀಪದಲ್ಲಿ ಬರುತ್ತೆ ಮೂಲಿಂಗ್ಲಾ ಅಂತ ಹೇಳ್ಬಿಟ್ಟು. ಈ ಮೂಲಿಂಗ್ಲಾ ಅಂತಕ್ಕಂಥದ್ದು ಇದು ಗಂಗೋತ್ರಿಯ ಉತ್ತರದಲ್ಲಿ, ಗಂಗೋತ್ರಿ ಅಂತ ಕೇಳಿದ್ರಲ್ಲ, ಗಂಗೋತ್ರಿ ಹಿಮನದಿ ಅಂತೇಳಿ ಅದರಿಂದ ಉತ್ತರ ಭಾಗದಲ್ಲಿ ಗ್ರೇಟ್ ಹಿಮಾಲಯ ಭಾಗದಲ್ಲಿ ಬರುತ್ತೆ ಮುಖ್ಯವಾಗಿ. ಇದು ಸರಾಸರಿ 5,669 ಮೀಟರ್ ಎತ್ತರ ಭಾಗದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಟಿಬೆಟ್ ಒಂದಿಗೆ ಏನಪ್ಪಾ ಅಂತಂದ್ರೆ ಜಾಸ್ತಿ ಇದು ಬಾರ್ಡರ್ ಇದೆ. ಇನ್ನೊಂದು ಇದಕ್ಕೆ ನಾವು ಕಾಲೋಚಿತ ಪಾಸ್ ಅಂತ ಕರಿತೀವಿ. ಯಾಕಂತಂದ್ರೆ ಕಾಲೋಚಿತ ಅಂತಂದ್ರೆ ಇದು ಸೀಸನಲ್ ಪಾಸ್ ಅಂತಂದ್ರೆ ಋತುಮಾನಿಕವಾಗಿ ಬಳಕೆ ಆಗ್ತಕ್ಕಂಥದ್ದು. ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಡುತ್ತೆ. ಯಾಕಂತಂದ್ರೆ ಸ್ನೋಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ್ಲೇ ಹೇಳಿದ್ವಿ ಕೆಲವೊಂದಿಷ್ಟು ಸಂಪೂರ್ಣ ಕ್ಲೋಸ್ ಆಗ್ತವೆ, ಕೆಲವೊಂದಿಷ್ಟು ಎಲ್ಲಾ ಕಾಲದಲ್ಲಿ ಏನಾಗಿರ್ತಾವ ಅಂತಂದ್ರೆ ಬಳಕೆ ಆಗ್ತವೆ ಅಂತೇಳಿ. ಹೌದಾ, ಅದು ಯಾವ್ದಂತಂದ್ರೆ ಯಾವ್ದು ಮಂಗ್ಸಾದುರ. ಇನ್ನೊಂದು ಯಾವ್ದಂತಂದ್ರೆ ಮೂಲಿಂಗ್ಲಾ. ಇನ್ನು ನೆಕ್ಸ್ಟ್ ಲೀಪು ಲೇಕ್ ಅಂತೇಳಿ ಆಗಿದೆಲ್ಲ. ಸೊ ಇನ್ನೊಂದು ಲಾಸ್ಟ್ ಯಾವ್ದಂತಂದ್ರೆ ನೀತಿ ಪಾಸ್ ಅಂತ ಕರಿತೀವಿ. ಈ ನೀತಿ ಪಾಸ್ ಎಲ್ಲಿ ಬರುತ್ತಂತಂದ್ರೆ ಟಿಬೆಟ್ ನೊಂದಿಗೆ ಸಂಪರ್ಕ ಕೊಡುತ್ತೆ. ಇದು ಕೂಡ ಚಳಿಗಾಲದಲ್ಲಿ ಹಿಮದಿಂದ ಆವೃತವಾಗಿರೋದ್ರಿಂದ ಸಂಪೂರ್ಣವಾಗಿ ಏನಾಗತ್ತಂದ್ರೆ ಕ್ಲೋಸ್ ಆಗ್ತಾ ಹೋಗುತ್ತೆ. ಹೌದಾ, ಸೊ ಇನ್ನೊಂದ್ ಸರ್ತಿ ನಾವಲ್ಲಿ ಈ ಭಾಗದಲ್ಲಿ ಗಮನಿಸೋದಾದ್ರೆ ಒಂದು ಮುಖ್ಯವಾಗಿ ಒಂದು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಆ ಇದು ಟ್ರಯಲ್ ಪಾಸ್ ಅಂತ ಕರಿತೀವಿ. ಈ ಟ್ರಯಲ್ ಪಾಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಕೊಡುತ್ತೆ ಅಂತ ಕೇಳಿದ್ರೆ ಪಾರ್ವತಿ ಕಣಿವೆಯಿಂದ ಸಾರಿ ಯಾವುದು ಟ್ರಯಲ್ ಪಾಸ್ ಎಲ್ಲಿ ಪಿಂಡಾರ್ ಕಣಿವೆಯಿಂದ ಮಿಲಂ ಕಣಿವೆವರೆಗೂ ಸಂಪರ್ಕ ಕೊಡುತ್ತೆ. ಇನ್ನು ನೆಕ್ಸ್ಟ್ ಈ ಭಾಗದಲ್ಲಿ ಇರ್ತಕ್ಕಂಥ ಲೀಪು ಲೇಕು ಇದು ಇಂಡಿಯಾ ಮತ್ತು ಟಿಬೆಟ್ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ. ನೀತಿ ಪಾಸ್ ಕೂಡ ಇಂಡಿಯಾ ಮತ್ತು ಟಿಬೆಟ್ ಬಾರ್ಡರ್, ಅದು ಉತ್ತರಾಖಂಡ್ ಬಾರ್ಡರ್. ಇನ್ನೊಂದು ಮಾನಕ್ ಪಾಸ್ ಕೂಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಉತ್ತರಾಖಂಡದಿಂದ ಟಿಬೆಟ್ ಬಾರ್ಡರ್. ಇನ್ನೊಂದು ಮೂಲಿಂಗ್ ಪಾಸ್ ಇದು ಕೂಡ ಟಿಬೆಟ್ ಮತ್ತು ಉತ್ತರಾಖಂಡ್ ಬಾರ್ಡರ್. ಇನ್ನೊಂದು ಮಂಗ್ಸಾದುರ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ಈ ಭಾಗದಲ್ಲಿ ಟಿಬೆಟ್ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರಲಿ. ಇದರಲ್ಲಿ ಪೂರ್ತಿ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದಂತ ಕೇಳಿದ್ರೆ ಟ್ರಯಲ್ ಪಾಸ್ ಅಂತ ಗೊತ್ತಿರಲಿ. ಎಲ್ಲಿಂದ ಅಂತಂದ್ರೆ ಪಿಂಡಾರ್ ಕಣಿವೆಯಿಂದ ಮಿಲಂ ಕಣಿವೆವರೆಗೂ ಅಂತ ಗೊತ್ತಿರಲಿ. ಇದು ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಣಿವೆ ಮಾರ್ಗಗಳು. ಆಲ್ಮೋಸ್ಟ್ ಇವೆಲ್ಲ ಗ್ರೇಟ್ ಹಿಮಾಲಯ ಭಾಗದಲ್ಲಿ ಕಂಡು ಬರ್ತವೆ ಅಂತ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಇದ್ಯಾವ್ದಂತಂದ್ರೆ ಸಿಕ್ಕಿಂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಸಿಕ್ಕಿಂ ಅಲ್ಲಿ 2 ಕಣಿವೆ ಮಾರ್ಗಗಳು ತುಂಬಾ ಇಂಪಾರ್ಟೆಂಟ್. ಒಂದು ಯಾವ್ದಂತಂದ್ರೆ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ನಾಥುಲಾ ಕಣಿವೆ ಮಾರ್ಗ ಅಂತ ಕರಿತೀವಿ ಇದನ್ನ. ನಾಥುಲಾ ಕಣಿವೆ ಮಾರ್ಗ. ಇನ್ನೊಂದು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ಇಲ್ಲೇ ಬರಿತೀನಿ ಯಾವ್ದಂತಂದ್ರೆ ಜಿಲಿಪ್ಲಾ ಅಂತ ಕರಿತೀವಿ. ಯಾವುದು ಜಿಲಿಪ್ಲಾ. ಎರಡು, ಒಂದು ನಾಥುಲಾ ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಜಿಲಿಪ್ಲಾ. ಈ ಭಾಗದಲ್ಲಿ ಇರ್ತಕ್ಕಂಥದ್ದು ನಾಥುಲಾ ಕೆಳಗಡೆ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಜಿಲಿಪ್ಲಾ. ಈ ಸಿಕ್ಕಿಂ ಅಲ್ಲಿ ಆಲ್ಮೋಸ್ಟ್ ಭೂತಾನದ ಬಾರ್ಡರ್ ಭಾಗದಲ್ಲಿ ಬರ್ತವೆ. ಅದರಲ್ಲಿ ಜಿಲಿಪ್ಲಾ ಇದೆಯಲ್ಲ, ಸೊ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲಿಪ್ಲಾ ಇದು ಚುಂಬಿ ಕಣಿವೆಯಲ್ಲಿ ಕಂಡು ಬರುತ್ತಂತೆ ಮಾತಾಡ್ತೀವಿ ನಾವು. ಚುಂಬಿ ಕಣಿವೆ ಅಂತಂದ್ರೆ ಇದು ಭೂತಾನ್. ಈ ಕಡೆಗೆ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಸಂಪೂರ್ಣವಾಗಿ ಇದು ಭೂತಾನು, ಸಿಕ್ಕಿಮು ಮತ್ತು ಟಿಬೇಟದ ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಚುಂಬಿ ವ್ಯಾಲಿ. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದು ಸಿಕ್ಕಿಮು ಮತ್ತು ಟಿಬೇಟದ ಕ್ಯಾಪಿಟಲ್ ಸಿಟಿ ಯಾವ್ದಂತಂದ್ರೆ ಲಾಸಾ ಅಂತ ಹೇಳಿ ಬರುತ್ತೆ. ಹೌದಾ, ಸೊ ಇಲ್ಲಿಂದ ಲಾಸಾವರೆಗೂ ಏನ್ ಮಾಡುತ್ತಂದ್ರೆ ಸಂಪರ್ಕ ಕೊಡೋದು ಯಾವ್ದಂತಂದ್ರೆ ಜಿಲಿಪ್ಲಾ. ನೆಕ್ಸ್ಟ್ ಮೇಲ್ಗಡೆ ಇರತಕ್ಕಂತ ನಾಥುಲಾ ಪಾಸ್ ಇದೆಯಲ್ಲ, ಸೊ ಅದು ಅತ್ಯಂತ ಪುರಾತನ ಕಾಲದಲ್ಲಿ ಇರತಕ್ಕಂತ ಮಾರ್ಗ. ತುಂಬಾ ಏನಪ್ಪಾ ಅಂತಂದ್ರೆ ಸರಾಸರಿಯಾಗಿ ಸಿಂಧು ನದಿ ಸಾರಿ ಯಾವ್ದಪ್ಪಾ ಅಂತಂದ್ರೆ ನಮ್ಗೆ ಭಾರತದೊಂದಿಗೆ ಚೀನಾದವರು ರೇಷ್ಮೆಯನ್ನ ಏನಪ್ಪಾ ಅಂತಂದ್ರೆ ಮಾರಾಟ ಮಾಡತಕ್ಕಂತ ಕಾಲದಲ್ಲಿ. ಹೌದಾ, ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಭಾರತದ ನಾಥುಲಾ ಮೂಲಕ ಹಾದು ಹೋಗುವ ರಸ್ತೆ ಮಾರ್ಗ ಪ್ರಾಚೀನ ಕಾಲದಲ್ಲಿ ರೇಷ್ಮೆ ಮಾರ್ಗವನ್ನು ರೂಪಿಸುವ ಪ್ರಮುಖ ಸಹಾಯಕ ಕೇಂದ್ರವಾಗಿತ್ತು. ಯಾಕಂತಂದ್ರೆ ರೇಷ್ಮೆಯನ್ನ ಪರಿಚಯ ಮಾಡಿದವರು ಯಾರು ಅಂತಂದ್ರೆ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಚೀನಾದವರು.
ಹೌದಾ. ಈ ಚೀನಾದವರು ಭಾರತಕ್ಕೆ ಏನಪ್ಪಾ ಅಂತಂದ್ರೆ ಈ ರೇಷ್ಮೆಯ ಜೊತೆ ರೇಷ್ಮೆ ಮಾರ್ಗವನ್ನ ಅಂದ್ರೆ ರೇಷ್ಮೆಯನ್ನು ವ್ಯಾಪಾರ ಮಾಡ್ಬೇಕಾದ್ರೆ ಯಾವ್ದನ್ನ ಬಳಕೆ ಮಾಡ್ತಾ ಇದ್ರು ಅಂತಂದ್ರೆ ಈ ನಾಥುಲಾ ಪಾಸ್ ಅನ್ನ ಬಳಕೆ ಮಾಡ್ತಾ ಇದ್ರು ಅಂತ ಗೊತ್ತಿರಲಿ. ಇವೆರಡು. ಇನ್ನ ಬೊಮ್ಡಿಲಾ ಪಾಸ್ ಅಂತ ಕರೀತೀವಿ. ಹೌದಾ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈಗ ಸದ್ಯಕ್ಕೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಕಂಪ್ಲೀಟ್ ಅರುಣಾಚಲ್ ಪ್ರದೇಶ ಅಂತ ಗೊತ್ತಿರಲಿ. ಅರುಣಾಚಲ್ ಪ್ರದೇಶದಲ್ಲಿ ಸಾಕಷ್ಟು ಕಣಿವೆ ಮಾರ್ಗಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಬೊಮ್ಡಿಲಾ ಅಂತ ಗೊತ್ತಿರಲಿ. ಇಲ್ಲಿದೇನು ಬೊಮ್ಡಿಲಾ ಪಾಸ್. ಹೌದಾ. ಈ ಬೊಮ್ಡಿಲಾ ಪಾಸ್ ಅರುಣಾಚಲ್ ಪ್ರದೇಶದಲ್ಲಿದೆ. ಈ ಅರುಣಾಚಲ್ ಪ್ರದೇಶದ ಈ ಭಾಗದಿಂದ ಇಲ್ಲಿ ಟಿಬೇಟದಲ್ಲಿ ಕ್ಯಾಪಿಟಲ್ ಸಿಟಿ ಅಂತ ನೋಡಿದೀವಿ ಯಾವ್ದು ಅಂತಂದ್ರೆ ಲಾಜಾ. ಹೌದಾ. ಈ ಟಿಬೇಟದ ಲಾಜಾವರೆಗೂ ಸಂಪರ್ಕ ಕೊಡುತ್ತೆ ಯಾವ್ದು ಅಂತಂದ್ರೆ ಬೊಮ್ಡಿಲಾ ಪಾಸ್. ಇದು ಭೂತಾನ್ನ ಪೂರ್ವ ಭಾಗ. ಅಂದ್ರೆ ಪೂರ್ವ ಭಾಗ ಅಂತಂದ್ರೆ ಇದು ಕಂಪ್ಲೀಟ್ ಇದು ಭೂತಾನ. ಈ ಭೂತಾನದ ಪೂರ್ವ ಭಾಗದಲ್ಲಿ ಹಾದು ಹೋಗುತ್ತೆ ಇದು. ಇನ್ನೊಂದು ಯೋಂಗ್ಯಾಪ್ ಪಾಸ್ ಅಂತ ಕರಿತೀವಿ. ಇದು ಚೀನಾದ ಬಾರ್ಡರ್ ಅಲ್ಲಿ ಇರೋದು ಈ ಭಾಗದಲ್ಲಿ. ಇದು ಯೋಂಗ್ಯಾಪ್ ಪಾಸ್ ಅಂತ ಕರಿತೀವಿ. ಹೌದಾ. ಸೊ ಇದು ಕೂಡ ಭಾರತ ಚೀನಾ ಗಡಿಯಲ್ಲಿ ಇದು ಟಿಬೆಟ್ ಮತ್ತು ಇಂಡಿಯಾದೊಂದಿಗೆ ಏನ್ ಮಾಡುತ್ತೆ ಅಂದ್ರೆ ಸಂಪರ್ಕ ಕೊಡುತ್ತೆ. ಬಟ್ ಲಾಜಾದೊಂದಿಗೆ ಅಲ್ಲ. ಲಾಜಾದೊಂದಿಗೆ ಸಂಪರ್ಕ ಕೊಡೋದು ಯಾವ್ದಂತಂದ್ರೆ ಬೊಮ್ಡಿಲಾ ಪಾಸ್. ಹೌದಾ. ಇನ್ನು ನೆಕ್ಸ್ಟ್ ದಿಹಾಂಗ್ ಪಾಸ್ ಅಂತ ಕರಿತೀವಿ. ಈ ಭಾಗದಲ್ಲಿ ಇದೆ. ಇದು ದಿಹಾಂಗ್ ಪಾಸ್ ಇಲ್ವಿದೆ. ಸೊ ಈ ದಿಹಾಂಗ್ ಪಾಸ್ ಇಂದ ಮುಖ್ಯವಾಗಿ ಯಾವ ಭಾಗಕ್ಕೆ ಹೋಗುತ್ತೆ ಅಂತ ಕೇಳಿದ್ರೆ ಇದು ಇಲ್ಲಿ ಮ್ಯಾನ್ಮಾರ್ ದೇಶಕ್ಕೆ ಸಂಪರ್ಕ ಕೊಡ್ತಕ್ಕಂಥದ್ದು. ಅದಕ್ಕೆ ಅರುಣಾಚಲ್ ಪ್ರದೇಶ್ ಈ ಪಾಸ್ ಅರುಣಾಚಲ್ ಪ್ರದೇಶವನ್ನು ಮ್ಯಾನ್ಮಾರ್ದ ಮ್ಯಾಂಡಲೆ ಮ್ಯಾಂಡಲೆ ಅಂತಂದ್ರೆ ಇದು ಮ್ಯಾನ್ಮಾರ್ದ ಓಲ್ಡ್ ಕ್ಯಾಪಿಟಲ್ ಇದು. ಅದು ಅಲ್ಲಿಗೆ ಸಂಪರ್ಕ ಅಂದ್ರೆ ಆ ಒಂದು ರಸ್ತೆಯನ್ನ ಸಂಪರ್ಕ ಕೊಡ್ತಕ್ಕಂಥದ್ದು. ಮ್ಯಾಂಡಲೆ ರಸ್ತೆಯನ್ನ ಸಂಪರ್ಕ ಕೊಡ್ತಕ್ಕಂಥದ್ದು. ಇನ್ನೊಂದು ಡೀಪು ಪಾಸ್ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳಿದಾನೆ. ತುಂಬಾ ವಿವಾದಿತ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡಿ ಯಾವ್ದಂತಂದ್ರೆ ಡೀಪು ಪಾಸ್. ಯಾಕಂತಂದ್ರೆ ಈ ಡೀಪು ಪಾಸ್ ಇರೋದಲ್ಲ ಇದು 3 ದೇಶಗಳಿಗೆ ಸಂಪರ್ಕ ಕೊಡೋದು. ಒಂದು ಈ ಕಡೆ ಬಂದ್ರೆ ಇಂಡಿಯಾ, ಮೇಲ್ಗಡೆ ಹೋದ್ರೆ ಚೀನಾ, ಈ ಕಡೆ ಬಂದ್ರೆ ಯಾವ್ದಂತಂದ್ರೆ ಮ್ಯಾನ್ಮಾರ್. ಅದಕ್ಕೆ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಟ್ರೈ ಜಂಕ್ಷನ್ ಪಾಸ್ ಅಥವಾ ಟ್ರೈ ಪಾಯಿಂಟ್ ಅಂತ ಕರಿತೀವಿ ನಾವು ಇದನ್ನ. ಇದನ್ನು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಎಸ್ ಡಿ ಎಕ್ಸಾಮ್ ದಲ್ಲಿ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗಿದ್ದಾನೆ. ಏನಂತ ಹೇಳ್ಬಿಟ್ಟು ಇಂಡಿಯಾ, ಚೀನಾ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಮ್ಯಾನ್ಮಾರ್ ಅನ್ನ ಸಂಪರ್ಕ ಕೊಡ್ತಕ್ಕಂತ ಪ್ರಮುಖ ಟ್ರೈ ಜಂಕ್ಷನ್ ಕಣಿವೆ ಮಾರ್ಗ ಯಾವ್ದೊಂದು ಪ್ರಶ್ನೆ ಕೇಳಿದ್ದ. ಯಾವ್ದಂತಂದ್ರೆ ಅದು ಡೀಪರ್ ಪಾಸ್. ಅದು ಈ ಭಾಗದಲ್ಲಿದೆ. ಹೌದಾ. ಒಂದು ಇದನ್ನ ನೆನ್ಪಿಟ್ಟು. ಇನ್ನೊಂದು ಲಾಸ್ಟ್ ಯಾವ್ದಂತಂದ್ರೆ ಕುಂಜಾಂಗ್ ಪಾಸ್ ಅಂತ ಕರಿತೀವಿ. ಹೌದಾ. ಇವೆಲ್ಲ ಹೆಸರು ಅನ್ನೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಎಕ್ಸಾಮ್ ದಲ್ಲಿ ಕಾಮನ್ ಆಗಿ ಇದನ್ನ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ತಾನೆ. ಹೌದಾ. ಇದು ಕೂಡ ಎಲ್ಲಿಗೆ ಸಂಪರ್ಕ ಕೊಡುತ್ತಂತಂದ್ರೆ ಇಂಡಿಯಾ ಅರುಣಾಚಲ್ ಪ್ರದೇಶದಿಂದ ಮ್ಯಾನ್ಮಾರ್ ಈ ಭಾಗದಲ್ಲಿದೆ. ಅರುಣಾಚಲ್ ಪ್ರದೇಶದಿಂದ ಮ್ಯಾನ್ಮಾರ್ಗೆ ಸಂಪರ್ಕ ಕೊಡ್ತಕ್ಕಂಥದ್ದು ಒಂದು ಕುಂಜಂಗ್ ಪಾಸು. ಈ ಕಡೆ ಚಂಕನ್ ಪಾಸ್ ಅಂತಿದೆ. ಆಮೇಲೆ ಇನ್ನೊಂದು ಲೇಖಾಪಾನಿ. ಇದು ಇಂಪಾರ್ಟೆಂಟ್. ಲೇಖಾಪಾನಿ ಈಗ ಆಲ್ರೆಡಿ ಸಿಂಪಲ್ ಆಗಿ ಕೇಳಿ ಲೇಖಾಪಾನಿ ಕಣಿವೆ ಭಾಗ ಎಲ್ಲಿದೆ ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶ ಭಾಗದಲ್ಲಿ. ಇದನ್ನ ಆಲ್ರೆಡಿ ಮೊನ್ನೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನು ಕೇಳ್ಕೊಂಡು ಹೋಗಿದ್ದ. ಹೌದಾ. ಇದು ಕೂಡ ನೆನಪಿರಲಿ ಯಾವ್ದು ಅಂತಂದ್ರೆ ಲೇಖಾಪಾನಿ. ಸೊ ಹಂಗೆ ಕೆಳಗಡೆ ಬಂದ್ರೆ ಏನಪ್ಪಾ ಅಂತಂದ್ರೆ ಪುಂಗನ್ ಪಾಸ್ ಅಂತ ಕರಿತೀವಿ ನಾವು ಅದನ್ನ. ಹೆಚ್ಚನ ಸೈಲೆಂಟ್ ಮಾಡ್ಬೇಕಲ್ಲಿ. ಹೌದಾ. ಸೊ ಇದು ಪುಂಗನ್ ಪಾಸ್. ಹೌದಾ. ಸೊ ಇವೆಲ್ಲ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಕಣಿವೆ ಮಾರ್ಗಗಳು. ಇದೇ ಅರುಣಾಚಲ್ ಪ್ರದೇಶದ ಈ ಭಾಗದಲ್ಲಿ ಇನ್ನೊಂದು ಕಣಿವೆ ಮಾರ್ಗ ಬರುತ್ತೆ. ಯಾವ್ದಂತಂದ್ರೆ ನಾವು ಬುಮ್ಲಾ ಅಂತ ಕರಿತೀವಿ ಅದನ್ನ. ಬುಮ್ಲಾ. ಹೌದಾ. ಈ ಬುಮ್ಲಾ ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ವಿವಾದಿತ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಕನೆಕ್ಟ್ ಕೊಡುತ್ತಂತಾರೆ ಇದು ಕೂಡ ಲಾಜಾಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ್ದಂತಂದ್ರೆ ಬುಮ್ಲಾ. ಇಷ್ಟು ನೆನ್ಪಿಡು. ಬೊಮ್ಡಿಲಾ ಆಗಿರ್ಬೋದು, ಬುಮ್ಲಾ ಆಗಿರ್ಬೋದು, ದಿಹಾಂಗ್ ಪಾಸು, ಡೀಪರ್ ಪಾಸು, ತುಂಜಾಂಗ್ ಪಾಸು, ಟೆಂಕನ್ನು, ಲೇಖಾಪಾನಿ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಪುಂಗನ್ ಪಾಸು. ಇವೆಲ್ಲ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಣಿವೆ ಮಾರ್ಗಗಳು ಅಂತಂದ್ರೆ ಅರುಣಾಚಲ್ ಪ್ರದೇಶಕ್ಕೆ. ಹೌದಾ. ಸೊ ಇದು ಇನ್ನ ಯಾವ ರಾಜ್ಯಕ್ಕೆ ಅಂತಂದ್ರೆ ರಾಜ್ಯ ಅಂತಂದ್ರೆ ಇವಾಗ ಆ ಕೇಂದ್ರಾಡಳಿತ ಪ್ರದೇಶ ಯಾವ್ದಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾನು ಫಸ್ಟ್ ಮಾರ್ಕ್ ಕೊಡ್ತೀನಿ. ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು ಒಂದು ಬುರ್ಜಿಲ್ ಪಾಸು, ಇನ್ನೊಂದು ಜೋಜಿಲಾ, ಇನ್ನೊಂದು ಪಿರ್ಪಂಜಲು, ಒಂದು ಬನಿಹಾಲ್ ಪಾಸು, ಇನ್ನೊಂದು ಪೆನ್ಸಿಲಾ ಅಂತ ಹೇಳ್ಬಿಟ್ಟು. ಹೌದಾ. ಸೊ ಇಷ್ಟು ಈ 5 ಕಣಿವೆ ಮಾರ್ಗಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕು ಒಂದೊಂದು. ಹೌದಾ. ಯಾವ ಭಾಗದಲ್ಲಿ ಇದನ್ನು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಪೆನ್ಸಿಲಾ ಅಂತೇಳಿ. ಈ ಪೆನ್ಸಿಲಾ ಎಲ್ಲಿ ಬರತ್ತಂತಂದ್ರೆ ಕಾಶ್ಮೀರ ಕಣಿವೆಯನ್ನು ಕಾರ್ಗಿಲ್ ನೊಂದಿಗೆ ಏನ್ ಮಾಡತ್ತಂತಂದ್ರೆ ಸಂಪರ್ಕ ಕೊಡುತ್ತೆ ಅಂತ ಹೇಳ್ತೀವಿ. ಇದು ಗ್ರೇಟರ್ ಹಿಮಾಲಯದಲ್ಲಿ ನೆಲೆಗೊಂಡಿದೆ. ಅಂದ್ರೆ ಗ್ರೇಟರ್ ಹಿಮಾಲಯ ಭಾಗದಲ್ಲಿ ಕಂಡು ಬರುತ್ತೆ. ಇನ್ನೊಂದು ಯಾವ್ದಂತಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಬನಿಹಾಲ್ ಪಾಸ್ ಅಂತ ಹೇಳ್ಬಿಟ್ಟು. ಹೌದಾ. ಸೊ ಒಂದೇದಿದೆ ಇದು ಬನಿಹಾಲ್ ಪಾಸ್. ಈ ಬನಿಹಾಲ್ ಪಾಸ್ ಅಂತಂದ್ರೆ ಮುಖ್ಯವಾಗಿ ಭಾಗದಲ್ಲಿ ಜವಾಹರ್ ರೈಲ್ವೆ ಟನೆಲ್ ಬರೋದ್ರಿಂದ ಜವಾಹರ್ ರಸ್ತೆ ಸುರಂಗ ಮಾರ್ಗ ಬರುತ್ತೆ. ಇದು ರೈಲ್ವೆ ಟನೆಲ್ ರಸ್ತೆ ಸುರಂಗ ಮಾರ್ಗ. ಹೌದಾ. ಸೊ ಈ ಭಾಗದಿಂದ ಬನಿಹಾಲ್ ಪಾಸು ಜಮ್ಮು ಕಾಶ್ಮೀರದಲ್ಲಿ ಜನಪ್ರಿಯ ಪಾಸ್ ಅಂದ್ರೆ ತುಂಬಾ ಫೇಮಸ್. ಇದು ಪೀರ್ ಪಂಜಲ್ ಶ್ರೇಣಿ ಭಾಗದಲ್ಲಿ ಬರುತ್ತೆ. ನೋಟ್ ಮಾಡ್ಕೊಳ್ಳಿದಿನ ಯಾವ್ದಂತಂದ್ರೆ ಪೀರ್ ಪಂಜಲ್ ಶ್ರೇಣಿಯಲ್ಲಿ ಬರುತ್ತೆ. ಇದು ಬನಿಹಾಲ್ದಿಂದ ಕಾಂಜಿಗುಡ್ಡ ಏನ್ ಮಾಡುತ್ತೆ ಅಂದ್ರೆ ಸಂಪರ್ಕ ಕೊಡುತ್ತೆ. ಅದಕ್ಕೆ ಜವಾಹರ್ ಸುರಂಗ ಮಾರ್ಗನು ಕೂಡ ಎಲ್ಲಿಂದ ಎಲ್ಲಿ ಕನೆಕ್ಟ್ ಕೊಡುತ್ತಂತಂದ್ರೆ ಬನಿಹಾಲ್ದಿಂದ ಕಾಂಜಿಗುಡ್ಡವರೆಗೆ ಏನ್ ಮಾಡುತ್ತಂದ್ರೆ ಸಂಪರ್ಕ ಕೊಡ್ತಕ್ಕಂತ ಕಣಿವೆ ಮಾರ್ಗ ಇದು ಫಸ್ಟ್. ಇನ್ನ ಎರಡನೇದು ಯಾವ್ದಂತಂದ್ರೆ ಈ ಭಾಗದಲ್ಲಿ ಜೋಜಿಲಾ ಅಂತೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಜೋಜಿಲಾ ಇದೆಲ್ಲ ಈ ಶ್ರೀನಗರನ್, ಕಾರ್ಗಿಲ್ ಮತ್ತು ಲೇಹ್ ನೊಂದಿಗೆ ಸಂಪರ್ಕ ಕೊಡುತ್ತೆ ಅಂತ ಗೊತ್ತಿರಲಿ. ಯಾವ್ದಂತಂದ್ರೆ ಜೋಜಿಲಾ ಇಲ್ಲಿದೆ ನೋಡಿ. ಸೊ ಈ ಕಡೆ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಇದು ನಾವು ಮಾತಾಡಿದವಾಗ್ಲೇ ಲೇಹ್. ಈ ಕಡೆ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಇಲ್ಲಿ ಶ್ರೀನಗರ.
ಈ ಶ್ರೀನಗರ್ ಇಂದ ಇದು NH1 ಅಂತೇಳಿ ನಾವು ನ್ಯಾಷನಲ್ ಹೈವೇ ಕರಿತೀವಲ್ಲ, ಸೊ ಅಲ್ಲಿಗೆ ಹೋಗಿ ಯಾವ್ದಂತಂದ್ರೆ ಶ್ರೀನಗರ್ ಲೇಹ್ ಕಾರ್ಗಿಲ್ ಲೇಹ್ ವರೆಗೂ ಏನಪ್ಪಾ ಅಂತಂದ್ರೆ ಅಲ್ಲಿ ನಮ್ಗೆ ಯಾವ್ದಂತಂದ್ರೆ NH1 ಅಂತಕ್ಕಂಥ ಒಂದು ನ್ಯಾಷನಲ್ ಹೈವೇ ಬರುತ್ತೆ. ಸೊ ಅಲ್ಲಿ ಕನೆಕ್ಟ್ ಕೊಡ್ತಕ್ಕಂಥದ್ದು ಯಾವ್ದಂತಂದ್ರೆ ಜೋಜಿಲಾ. ಇದೇ ಜೋಜಿಲಾ ಮಾರ್ಗದಲ್ಲಿನೇ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸುರಂಗ ಮಾರ್ಗವನ್ನು ಮಾಡ್ತಾ ಇದಾರೆ. ಯಾವ್ದಂತಂದ್ರೆ ಒಂದು ಜಡ್ ಮೋರ್ ಟನೆಲ್ ಅಂತ ಕರಿತೀವಿ. ಯಾವ್ದಂತಂದ್ರೆ ಜಡ್ ಮೋರ್ ಟನೆಲ್. ಹೌದಾ, ಸೊ ಇದು ಇಂಪಾರ್ಟೆಂಟ್. ಹೌದಾ, ಈ ಜಡ್ ಮೋರ್ ಟನೆಲ್ ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕ ಕೊಡುತ್ತೆ ಅಂತಂದ್ರೆ ಶ್ರೀನಗರದಿಂದ ಕಾರ್ಗಿಲ್ ವರೆಗೂ ಸಂಪರ್ಕ ಕೊಡುತ್ತೆ ಅಂತ ಗೊತ್ತಿರಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಹೌದಾ, ಯಾವ್ದಂತಂದ್ರೆ ಜಡ್ ಮೋರ್ ಟನೆಲ್. ಹೌದಾ, ಸೊ ಇನ್ನೊಂದು ಹೌದಾ, ಸೊ ಇದ್ರ ಭಾಗದಲ್ಲಿ ಇದರಿಂದ ನೆಕ್ಸ್ಟ್ ಇನ್ನೊಂದು ಭಾಗ ನಾವು ನೋಡೋದಾದ್ರೆ ಯಾವ್ದಂತಂದ್ರೆ ಬುರ್ಜಿಲಾ ಅಂತ ಕರಿತೀವಿ. ಸೊ ಅದು ಜಮ್ಮು ಕಾಶ್ಮೀರದಿಂದ ಎಲ್ಲಿಗೆ ಲಡಾಖಿಗೆ ಸಂಪರ್ಕ ಕೊಡ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಾಶ್ಮೀರದ ಅಸ್ತೋರ್ ಕಣಿವೆ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ ಇದನ್ನ. ಅಸ್ತೋರ್ ಕಣಿವೆ ಬರೋದು ಎಲ್ಲಿ ಅಂತಂದ್ರೆ ಜಮ್ಮು ಕಾಶ್ಮೀರ ದಿಯೋಸಾಯ್ ಬಯಲು. ಬಯಲು ಅಂತಂದ್ರೆ ಮೈದಾನ. ದಿಯೋಸಾಯ್ ಮೈದಾನದವರೆಗೂ ಕನೆಕ್ಟ್ ಕೊಡ್ತಕ್ಕಂತ ಒಂದು ಮಾರ್ಗ ಯಾವುದು, ಕಣಿವೆ ಮಾರ್ಗ ಯಾವ್ದು ಅಂತಂದ್ರೆ ಅದು ಬುರ್ಜಿಲಾ ಪಾಸ್ ಅಂತ ಹೇಳಿ. ಹೌದಾ, ಇಷ್ಟು ನೆನ್ಪಿಡುವ. ಇನ್ನೊಂದು ಲಾಸ್ಟ್ ಪೀರ್ ಪಂಜಲ್ ಪಾಸ್. ಇದು ಶ್ರೀನಗರಿಂದ ಎಲ್ಲಿವರೆಗೂ ಅಂತಂದ್ರೆ ಜಮ್ಮುವರೆಗೂ ಕನೆಕ್ಟ್ ಕೊಡ್ತಕ್ಕಂತ ಒಂದು ಕಣಿವೆ ಮಾರ್ಗ. ಹೌದಾ, ಸೊ ಇಷ್ಟು ಕಣಿವೆ ಮಾರ್ಗಗಳು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಯಾವ್ದಂತಂದ್ರೆ ಬನಿಹಾಲ್ ಪಾಸು, ಜೋಜಿಲಾ, ಬುರ್ಜಿಲಾ, ಪೆನ್ಸಿಲಾ, ಮತ್ತೆ ಇನ್ನೊಂದು ಯಾವ್ದಂತಂದ್ರೆ ಪೀರ್ ಪಂಜಲ್. ಹೌದಾ, ಇಷ್ಟು ಈ ಕಣಿವೆ ಮಾರ್ಗಗಳನ್ನ ನೀವು ನೆನ್ಪಿಟ್ಟು. ಯಾಕಂತಂದ್ರೆ ಅಷ್ಟು ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗ್ತಾನೆ. ಹೌದಾ, ಇನ್ನು ಲಾಸ್ಟ್ ಇನ್ನೊಂದು ಯಾವ್ದು ಅಂತಂದ್ರೆ ಲಡಾಖಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು. ಈ ಭಾಗದಲ್ಲಿನೂ ಕೂಡ ಸಾಕಷ್ಟು ಕಣಿವೆ ಮಾರ್ಗಗಳು ಕಂಡು ಬರ್ತವೆ. ಇಲ್ಲ ಫಸ್ಟ್ ಅವುಗಳನ್ನು ಈ ಭಾಗದಲ್ಲಿ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಈ ಭಾಗದಲ್ಲಿ ಇರ್ತಕ್ಕಂಥ ಮಿಂಟಕ್ ಪಾಸ್ ಆಗಿರ್ಬೋದು, ಪರ್ಫೆಕ್ಟ್ ಪಾಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕುಂಜರ್ ಪಾಸ್ ಅಂತ ಆಗಿರ್ಬೋದು, ಅಗಿಲ್ ಪಾಸು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾರತಾಗ್ಲಾ, ಆಮೇಲೆ ಲನಕ್ಲಾ, ಆಮೇಲೆ ಉಮ್ಲಿಂಗ್ಲಾ, ಆಮೇಲೆ ಚಾಂಗ್ಲಾ, ಇಮಿಸ್ಲಾ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕರ್ದುಂಗ್ಲಾ. ಹೌದು, ಇಷ್ಟು ನೆನಪಿಡು. ಸಾಕಷ್ಟು ಕಣಿವೆ ಮಾರ್ಗಗಳು ಟಿಬೇಟ್ ಭಾಗದಲ್ಲಿ ಕಂಡು ಬರ್ತವೆ. ಅದರಲ್ಲಿ ನಾವು ಫಸ್ಟ್ ಒಂದು ಈ ಭಾಗದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಯಾವ್ದಂತಂದ್ರೆ ಉಮ್ಲಿಂಗ್ಲಾ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಿದ್ವಿ. ಹೌದಾ, ಸೊ ಯಾವ್ದಂತಂದ್ರೆ ಉಮ್ಲಿಂಗ್ಲಾ. ಈ ಉಮ್ಲಿಂಗ್ಲಾ ಇದೆಯಲ್ಲ, ಸೊ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ ಇದು ಟಿಬೇಟ್ ಭಾಗದಲ್ಲಿ. ಸೊ ಈ ಭಾಗದಲ್ಲಿ ಒಂದು ಪ್ಲೇಸ್ ಬರುತ್ತೆ ಅಂತ ಹೇಳಿದೆ, ಯಾವ್ದಂತಂದ್ರೆ ಲೇಹ್. ಈ ಭಾಗದಲ್ಲಿ ಒಂದು ಸರೋವರ ಬರುತ್ತೆ, ತುಂಬಾ ವಿವಾದಿತವಾಗಿರ್ತಕ್ಕಂಥ ಸರೋವರ ಇಂಡಿಯಾ ಮತ್ತು ಚೀನಾಕ್ಕೆ, ಯಾವ್ದಂತಂದ್ರೆ ಪ್ಯಾಂಗ್ಯಾಂಗ್ಸೋ ಅಂತ ಹೇಳ್ಬಿಟ್ಟು. ಹೌದಾ, ಸೊ ಇದೇನಪ್ಪಾ ಅಂತಂದ್ರೆ ಲೇಹ್ ಅನ್ನು ಎಲ್ಲಿಗೆ ಸಂಪರ್ಕ ಕೊಡುತ್ತೆ ಅಂತಂದ್ರೆ ಪ್ಯಾಂಗ್ಯಾಂಗ್ಸೋ ಸರೋವರಕ್ಕೆ ಸಂಪರ್ಕ ಕೊಡ್ತಕ್ಕಂಥದ್ದು. 2021ರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಪ್ರಸ್ತುತ ಏನಪ್ಪಾ ಅಂತಂದ್ರೆ ಅತಿ ಎತ್ತರದ ಮೋಟಾರ್ ಪಾಸ್ ಅಂತ ಕರೀತು. ಅಂದ್ರೆ ತುಂಬಾ ಹೈಟ್ ಅಲ್ಲಿ ವಾಹನಗಳು ಓಡಾಡ್ತಕ್ಕಂಥ ಒಂದು ಕಣಿವೆ ಮಾರ್ಗ. ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಹೈಯೆಸ್ಟ್ ಮೋಟರೇಬಲ್ ಪಾಸ್ ಅಂತ ಕರಿತೀವಿ, ಅಥವಾ ಎತ್ತರದ ಮೋಟಾರ್ ಪಾಸ್ ಅಂತ ಹೇಳಿ ಇದಕ್ಕೆ ಕರ್ಕೊಂಡು ಹೋಗ್ತೀವಿ. ಯಾವ್ದಂತಂದ್ರೆ ಉಮ್ಲಿಂಗ್ಲಾ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಕೊಡೋದು ಅಂತಂದ್ರೆ ಲೇಹ್ದಿಂದ ಪ್ಯಾಂಗ್ಯಾಂಗ್ಸೋ ಸರೋವರಕ್ಕೆ ಕನೆಕ್ಟ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಯಾವ್ದಂತಂದ್ರೆ ಕರ್ದುಂಗ್ಲಾ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಇದೆ ನೋಡಿ. ಇದು ಕರ್ದುಂಗ್ಲಾ. ಈ ಮೇಲ್ಭಾಗದಲ್ಲಿ ನಮಗೆ ಸಿಯಾಚಿನ್ ಅಂತ ಗ್ಲೇಸಿಯರ್ ಬರುತ್ತೆ. ಇಲ್ಲಿ ಕೆಳಗಡೆ ಏನ್ ಬರುತ್ತೆ ಅಂತಂದ್ರೆ ಲೇಹ್ ಬರುತ್ತೆ. ಈ ಲೇಹದಿಂದ ಸಿಯಾಚಿನ್ ಗ್ಲೇಸಿಯರ್ ವರೆಗೂ ಕನೆಕ್ಟ್ ಕೊಡ್ತಕ್ಕಂಥದ್ದು ಯಾವ್ದಂತಂದ್ರೆ ಕರ್ದುಂಗ್ಲಾ ಅಂತ ಕರಿತೀವಿ. ಅದೇ ಲೇಹದಿಂದ ಸಿಯಾಚಿನ್ ಹಿಮನದಿಯನ್ನು ಸಂಪರ್ಕ ಕೊಡ್ತಕ್ಕಂಥ. ಚಳಿಗಾಲದಲ್ಲಿ ಈ ಪಾಸ್ ಏನಾಗ್ಬಿಡುತ್ತೆ ಅಂದ್ರೆ ಕ್ಲೋಸ್ ಆಗುತ್ತೆ. ರೀಸನ್ ಏನಂತಂದ್ರೆ ಜಾಸ್ತಿ ಹೈಟ್ ಅಲ್ಲಿ ಇರೋದ್ರಿಂದ ಕಂಪ್ಲೀಟ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಸ್ನೋಫಾಲ್ ಆಗುತ್ತೆ. ಇದು ದೇಶದ ಪ್ರಸ್ತುತ 2ನೇ ಎತ್ತರದ ಮೋಟಾರ್ ಪಾಸ್ ಅಂತ ಕರ್ಕೊಂಡು ಹೋಗ್ತೇವೆ. ಈ ರೀತಿ ಇವುಗಳನ್ನ ನೆನ್ಪಿಟ್ಟು ಹೋಗ್ಬೇಕು. ಹೌದಾ, ಸೊ ಯಾವ್ದು ಹೈಯೆಸ್ಟ್ ಮೋಟರಬಲ್ ರೋಡ್, ಹೌದಾ, ಇಂಥವೆಲ್ಲ. ಇನ್ನು ನೆಕ್ಸ್ಟ್ ಇದರಲ್ಲಿ ನಾವು ಮುಖ್ಯವಾಗಿ ಮತ್ತಿನ್ನೊಂದು ನೋಡೋದಾದ್ರೆ ಯಾವ್ದಂತಂದ್ರೆ ತಂಗ್ಲಾ ಅಂತ ಕರಿತೀವಿ ನಾವು. ಹೌದಾ, ಸೊ ಈ ತಂಗ್ಲಾ ಅಥವಾ ತಾಂಗ್ಲಾಂಗ್ಲಾ ಅಂತ ಕರ್ಕೊಂಡು ಹೋಗೋದು. ಹೌದಾ, ಈ ಭಾಗದಲ್ಲಿ ಬರುತ್ತೆ ನಮ್ಗೆ ಯಾವ್ದು ತಂಗ್ಲಾ ಅಂತ ಹೇಳ್ಬಿಟ್ಟು. ಹೌದಾ, ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಭಾರತದ 2ನೇ ಎತ್ತರದ ಮೋಟಾರ್ ಮಾರ್ಗ ಅಂತ ಕರಿತೀವಿ. ಹೌದಾ, ಸೊ ಅಂದ್ರೆ 2ನೇ ಎತ್ತರದ ಅಂತಂದ್ರೆ ಫಸ್ಟ್ ಆಕ್ಚುಲಿ ಯಾವ್ದಂತಂದ್ರೆ ಉಮ್ಲಿಂಗ್ಲಾ. ಸೊ ಒಂದೇದ್ದು ಯಾವ್ದಂತಂದ್ರೆ ಉಮ್ಲಿಂಗ್ಲಾ. ಸೆಕೆಂಡ್ ಯಾವ್ದಂತಂದ್ರೆ ಕರ್ದುಂಗ್ಲಾ. ಇನ್ ಆಕ್ಚುಲಿ ಇದು ಸೆಕೆಂಡ್ ಅಂತ ಆಗಿದೆ ಅಲ್ಲ. ಸೊ ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಥರ್ಡ್ ಅಂತ ಮಾಡ್ರಿ. ಹೌದಾ, ಸೊ ತಾಂಗ್ಲಾಂಗ್ಲಾ ಇದು ಏನಪ್ಪಾ ಅಂತಂದ್ರೆ ಲಡಾಖ್ ಭಾಗದಲ್ಲಿದೆ, ಚೀನಾವನ್ನ ಸಂಪರ್ಕಿಸ್ತಕ್ಕಂತ ಒಂದು ಮಾರ್ಗ ಅಂತ ಗೊತ್ತಿರಲಿ. ಇನ್ನೊಂದು ಅಗಿಲ್ ಪಾಸ್ ಅಂತ ಕರಿತೀವಿ. ಹೌದಾ, ಸೊ ಇದು ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಚೀನಾ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ. ಚೀನಾದಲ್ಲಿ ಜಿನ್ಜಿಯಾಂಗ್ ಅಂತೇಳಿ ಒಂದು ಪ್ರಾಂತ್ಯ ಬರುತ್ತೆ, ನೆನ್ಪಿರ್ಲಿ, ಜಿನ್ಜಿಯಾಂಗ್. ಹೌದಾ, ಸೊ ಈ ಜಿನ್ಜಿಯಾಂಗ್ ಪಾಸ್ ಕಾರಾಕೋರಂ ನಲ್ಲಿ ಕಂಡು ಬರ್ತಕ್ಕಂಥ ಮೌಂಟ್ ಗಾಡ್ವಿನ್ ಆಸ್ಟಿನ್ ಉತ್ತರಕ್ಕೆ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಂದ್ರೆ ಈ ಭಾಗದಲ್ಲಿ ಈ ಕೇಟುದಿಂದ ಉತ್ತರ ಭಾಗದಲ್ಲಿ ಇದು ಲಡಾಖ್ ಅನ್ನು ಚೀನಾದ ಜಿನ್ಜಿಯಾಂಗ್ ಪ್ರಾಂತ್ಯದೊಂದಿಗೆ ಸಂಪರ್ಕಿಸ್ತದ. ಇದು ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಇದು ಕೂಡ ಏನಾಗುತ್ತೆ ಅಂದ್ರೆ ಕ್ಲೋಸ್ ಆಗ್ತಾ ಹೋಗುತ್ತೆ. ಇದು ಎಲ್ಲ ಚೀನಾದ ಬಾರ್ಡರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನೊಂದು ಚಾಂಗ್ಲಾ ಅಂತ ಹೇಳಿದೆ, ಇಲ್ಲಿ ಕೆಳಗಡೆ ಇದೆ ನೋಡಿ. ಇದು ಚಾಂಗ್ಲಾ, ಉಮ್ಲಿಂಗ್ಲಾ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಗ್ರೇಟರ್ ಹಿಮಾಲಯದಲ್ಲಿ ಟಿಬೆಟ್ ಒಂದಿಗೆ ಏನ್ ಮಾಡುತ್ತೆ ಅಂದ್ರೆ ಸಂಪರ್ಕ ಕೊಡುತ್ತೆ. ಇಲ್ಲಿಂದ ಅಂತಂದ್ರೆ ಲಡಾಖ್ ಇಂದ. ಇನ್ನೊಂದು ಲನಕ್ಲಾ ಅಂತ ಹೇಳ್ಬಿಟ್ಟು, ಹೌದಾ, ಸೊ ಇದ್ರ ಮೇಲೆ ಉಮ್ಲಿಂಗ್ಲಾ ಮೇಲ್ಗಡೆ ಈ ಭಾಗದಲ್ಲಿ ಇದೆ ನೋಡಿ. ಇದು ಕೂಡ ಟಿಬೆಟ್ ಒಂದಿಗೆ ಸಂಪರ್ಕ ಕೊಡ್ತಕ್ಕಂಥದ್ದು. ಅಕ್ಸೈ ಚೈನ್, ಆಲ್ಮೋಸ್ಟ್ ಇವೆಲ್ಲ ಅಕ್ಸೈ ಚೈನ್ ಭಾಗದಲ್ಲಿ ಇರ್ತಕ್ಕಂಥದ್ದು.
ಅದೇ ಲಡಾಖ್ ಅನ್ನು ಲಾಜಾವನ್ನು ಲಾಜಾ ಅಂತಂದ್ರೆ ಈ ಭಾಗದಿಂದ ಹೋಗ್ಬಿಟ್ಟು ಸೊ ಲಾಜಾ ಟಿಬೇಟ್ ಒಂದಿಗೆ ಸಂಪರ್ಕ ಕೊಡ್ತಕ್ಕಂಥದ್ದು. ನೀವು ಅಲ್ಲಿ ಟಿಬೇಟ್ ಅಂತ ಹೇಳಿ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಮಿಸ್ಲಾ ಅಂತ ಹೇಳ್ಬಿಟ್ಟು, ಇಮಿಸ್ಲಾ ಅಂತಂದ್ರೆ ಇದು ಸಂಪೂರ್ಣವಾಗಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಈ ಪಾಸ್ ಇದೆಲ್ಲ ತುಂಬಾ ಕಠಿಣವಾಗಿರ್ತಕ್ಕಂಥ ಕಡಿದಾದ ಇಳಿಜಾರು ಭಾಗದಲ್ಲಿ ಇರ್ತಕ್ಕಂಥ ಈ ಪಾಸು ಇದು ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಕ್ಲೋಸ್ ಆಗುತ್ತೆ. ಇದು ಕೂಡ ಲಡಾಖ್ ಮತ್ತು ಟಿಬೇಟ್ ಅನ್ನು ಸಂಪರ್ಕ ಕೊಡ್ತಕ್ಕಂತಹ ಕಣಿವೆ ಮಾರ್ಗ. ಇನ್ನು ಮಿಕ್ಕಿರ್ತಕ್ಕಂಥ ಈ ಭಾಗದಲ್ಲಿ ಇದೆ ನೋಡಿ, ಯಾವ್ದಂತಂದ್ರೆ ಪರ್ಫೆಕ್ಟ್ ಪಾಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕುಂಜರಪ್ ಪಾಸ್ ಆಗಿರ್ಬೋದು, ಇವುಗಳು ಕೂಡ ಸೊ ಲಡಾಖ್ ಇಂದ ಜಿನ್ಜಿಯಾಂಗ್ ಪ್ರಾಂತ್ಯ ಅಂತಂದ್ರೆ ಚೀನಾದ ಜಿನ್ಜಿಯಾಂಗ್ ಪ್ರಾಂತ್ಯದವರೆಗೂ ಸಂಪರ್ಕ ಕೊಡ್ತಕ್ಕಂತ ಕಣಿವೆ ಮಾರ್ಗಗಳು. ಈ ಭಾಗದಲ್ಲಿ ಇರ್ತಕ್ಕಂಥ ಮಿಂಟಕ್ ಪಾಸ್ ಇನ್ನೊಂದು ಬರುತ್ತೆ ಈ ಭಾಗದಲ್ಲಿ. ಆಲ್ರೆಡಿ ಇದಕ್ಕೆ ಮುಂಚೆ ನಾವು ಮಾತಾಡಿದ್ವಿ, ಯಾವ್ದಂತಂದ್ರೆ ಕಿಲಿಕ್ ಪಾಸ್ ಅಂತ ಹೇಳ್ಬಿಟ್ಟು. ಯಾವುದು ಕಿಲಿಕ್ ಪಾಸ್. ಇವು ಕೂಡ ಏನಪ್ಪಾ ಅಂತಂದ್ರೆ ಲಡಾಖ್ ಭಾಗದಲ್ಲಿ, ಅಲ್ಲಿ ಚೀನಾದ ಗಡಿ ಭಾಗದಲ್ಲಿ ಮತ್ತು ಅಫ್ಘಾನಿಸ್ತಾನ ಗಡಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕಣಿವೆ ಮಾರ್ಗಗಳು. ಈ ರೀತಿ ಕಣಿವೆ ಮಾರ್ಗಗಳು ಇರ್ತವೆ. ಅವನ್ನೆಲ್ಲ ಇಲ್ಲಿ ನಾನು ಆಲ್ರೆಡಿ ಸ್ಲೈಡ್ ಎಲ್ಲೂ ಕೂಡ ನಿಮ್ಗೆ ಏನ್ ಮಾಡಿದ್ದೀನಿ ಅಂತಂದ್ರೆ ತೋರಿಸಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಹೌದಾ? ಸೊ ಅದ್ರ ಜೊತೆಗೆ ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನಾನು ಪಾಠ ಮಾಡ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ಮೈದಾನದ ಬಗ್ಗೆನೂ ಕೂಡ ಪಾಠ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಈ ಭಾಗವನ್ನು ನೋಡ್ಕೊಳ್ಳಿ, ಯಾಕಂತಂದ್ರೆ ಇವು ಗೊತ್ತಾದ್ರೆ ಸೊ ನಾಳೆ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನೋಡ್ಬೇಕಾದ್ರೆ ಯಾವ ಭಾಗಕ್ಕೆ ಹಂಚಿಕೆ ಆಗ್ತಾವ ಅಂತ ಹೇಳ್ಬಿಟ್ಟು ಸೊ ಮಾಹಿತಿ ಅಂತೂ ಬೇಕೇ ಬೇಕಾಗುತ್ತೆ. ಇಲ್ಲಿ ನಾನು ಅಂತೂ ನೋಟ್ ಮಾಡಿಸಿದ್ದೀನಿ. ಇವಾಗ ಇದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಅನುಕೂಲ ಆಗ್ತಾ ಹೋಗುತ್ತೆ. ಹೌದಾ? ಸಾಧ್ಯವಾದಷ್ಟು ನಿಮ್ ಫ್ರೆಂಡ್ಸ್ ಒಂದಿಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹೌದಾ? ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ ಜೊತೆಗೆ ಏನ್ ಮಾಡ್ತೀನಿ ಅಂತಂದ್ರೆ ಶೇರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.